ಹಾ 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 ಸರಿ 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 ತಗೋಬಿಡ್ತೀನಿ. ಆಯ್ತಾಯ್ತು. ಹ್ಮ್. ಹಬ್ಬದ ದಿನಾನೂ ಬಯಸ್ಕೊಬೇಕು, ಹಬ್ಬ ಆದ್ಮೇಲೂ ಬಯಸ್ಕೊಬೇಕು. ಹಬ್ಬಗೆ ಎಲ್ಲ ಯಾವ ಹೋಗ್ಲಿ, ಹಬ್ಬದ ದಿನಾನೇ ಸಿಕ್ಕಿಲ್ಲ. ಹಬ್ಬ ಒಂದ್ ವಾರ ಆಯ್ತು. ಏನಣ್ಣ ಚೆನ್ನಾಗಿದ್ದೀನಾ? ಹಾ ಚೆನ್ನಾಗಿದ್ದೀನಿ ತಮ್ಮ. ಮತ್ತೆ ಹಬ್ಬ ಎಲ್ಲ ಹೆಂಗಿದೆ ಆಯ್ತಾ? ಸಂಕ್ರಾಂತಿ ಹಬ್ಬ ಎಲ್ಲ? ಏನ್ ಸಂಕ್ರಾಂತಿನ ಏನು. ಯಾಕೆ ಏನಾಯ್ತು? ಅಯ್ಯೋ ಬೆಳಗ್ಗೆಯಿಂದ ನನ್ನ ಹೆಂಡತಿ ಮಕ್ಕ ಕುಗಿತಾವಳಲ್ಲಿ. ಯಾಕೆ? ಕಬ್ಬು ಸಿಗ್ತಾ ಇಲ್ಲ ತಮ್ಮ. ಅಯ್ಯೋ. ಹಬ್ಬದ ದಿನಾನು ಹುಡುಕ್ದೆ, ಹಬ್ಬ ಬುಧವಾರ ಆಗಿದೆ. ಹಾ. ಇವಾಗ ಕಬ್ಬು ತಗೊಬಂದೆ, ಎಲ್ಲಿಂದ ತಗೊಬರ್ಲಿ? ತಲೆ ನೀನ್ ಯಾಕಣ್ಣ ಬೇಜಾರ್ ಮಾಡ್ಕೊಂತ್ಯಾ? ನಾನ್ ಇಲ್ವೇನಣ್ಣ? ಏನ್ ಮಗ ನಡ್ಬೇಕು ಬೈಕ್ತಾ? ಹೌದಾ? ಹ್ಮ್. ನಾನ್ ಕಪ್ ತಗೊಂಡ್ಕೊಡ್ತೀನಿ, ಜಸ್ಟ್ 300 ರೂಪಾಯಿ ಕೊಡು ಸಾಕು. 300 ರೂಪಾಯಿ 300 ರೂಪಾಯಿ 350 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಕರ ತಗೊಬಂದ್ ಸ್ವಲ್ಪ ಹಣ ಉಳ್ಸೋ ಪ್ಲೀಸ್ ಕಣ. ಅಷ್ಟೇ. ಹ್ಯಾಪಿ ಹ್ಯಾಪಿ. ಹಿಂಗೋಗಿ ಹಿಂಗ್ ಬರ್ತೀನಿ, ಓಕೆ? ಸಿಕ್ಬಿಡ್ರೆ ಅಷ್ಟೇ ಸಾಕು. ಅಣ್ಣ ಇನ್ನ ಕಪ್ಪು. ಏನ್ ಮಗ ಮತ್ತೆ ನಾಡಕ್ ಬೈಕಿತ್ತ? ಅಯ್ಯೋ 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 ಲೇ, ಏನೋ ಇದು ಮಂಡ್ಯದಲ್ಲೂ ಬೆಳೆಯಲ್ಲ ಇಷ್ಟುದ. ನೋಡು ಅಲ್ಲಿಂದ ಇಲ್ಲಿ ತನಕ ಇದೆ, 1 ವಾರ ತಿನ್ಬೋದು. ಜಾಂಕಿ ಚೆನ್ನ ಬೇರೆ ಒಳ್ಳೇದು ಮಾಡ್ಲಿ ಕಡ. ಹೌದ್ ಬರ ಕಬ್ಬು ಸಿಕ್ತಲ್ಲ. ಏನಿದು ಲೈಟ್ ವೆಯ್ಟ್ ಇದೆಯಲ್ಲ, ಕಬ್ಬು ವೆಯ್ಟ್ ಇರುತ್ತೆ. ಇರ್ಲಿ, ಹಬ್ಬಾದ್ಮೇಲೆ ಇದೇ ತರ ಅನ್ಸುತ್ತೆ ಈಗ. ಹಲೋ ರೀ, ಕಬ್ಬು ಸಿಕ್ತಾ? ಹೌದು ಕಡೆ. ಹಾ ಸಿಕ್ತು. ಯಾರೋ ಒಬ್ಬ ತಮ್ಮ ಪಾಪ ತಗೊಬಂದು ಕೊಟ್ಟ. ಸಖತ್ತಾಗಿದೆ ಕಣೆ, ಆದ್ರೆ ಏನಾದ್ರೆ ಲೈಟ್ ವೆಯ್ಟ್ ಇದೆ ಕಬ್ಬು, ಒಳ್ಳೆ ಪೈಪ್ ತರ ಇದೆ. ಹುಷಾರ್ರಿ, ಬೆಂಗಳೂರಲ್ಲಿ ಯಾಮರ್ಸೋರು ಜಾಸ್ತಿ. ಯಾರಾದ್ರೂ ಯಾಮರ್ಸ್ತಾರೇನೆ? ಸಂಕ್ರಾಂತಿ ಆದ್ಮೇಲೆ ಯಾವ ತರ ಸಿಗುತ್ತೆ ಹೇಳು? ಹಾ ಸರಿ ತಗೊಂಬರ್ತೀನಿ. ಆಮೇಲೆ ತರಕಾರಿ ಅದು. ಹಲೋ. ಹಾ ಸರಿ ಮಾಡ್ತೀನಿ ಇರು 1 ನಿಮಿಷ. ಸರಿ. ಇದೇನಿದು ಕಬ್ಬು ಒಳ್ಳೆ ಪೈಪ್ ತರ ಇದೆ. ಕಬ್ಬಿಂದ ತೂತಿರೋದಲ್ಲ. 1 ನಿಮಿಷ ನೋಡೋಣ. ಪಕ್ಕದ ಏರಿಯಾ ಕಾಣ್ತಾ ಇದೆ. ಆಹಾ, ಇವಾಗ ಹೋದವನು ಅವನೇ ಕಾಣ್ತಾವನೆ. ಲೇ, ನಾನ್ ತಗೊಂಬರ್ತೀನಣ ಅಂತ ಕಬ್ಬು ಜೊತೆ 3 ನಾವನು ತಗೊಂಬಂದ. ಲೈಟ್ ವೆಯ್ಟ್ ಇದ್ದಾಗ್ಲೇ ಡೌಟ್ ಬಂತು, ಈ ನನ್ನ ಮಗ ಏನೋ ಉಣ್ಣಾಯಿಸೋನೆ ಅಂತ. ಲೇ ತಮ್ಮ, 350 ಕೊಟ್ಟೆ ಅಲ್ಲ? ಅಲ್ಲೇ 500 ತಗೊಂಬರ್ತೀನಿ. ಎಲ್ಲಿಗೆ ಟ್ರಿಪ್ಪು, ಯಾವುದು ರೂಟು, ಅಲೋನು ಟ್ರಾವೆಲರು. ಎಲ್ಲ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು 2-3 ದಿನಕ್ಕೆ ಊರಿಗೆ ಹೋದ್ರಿ. ನಾನು ಮಾತ್ರ 10 ದಿನದಿಂದ ಇಲ್ಲೇ ಜಾಂಡ ಹೊಡಿದೆ. ಜೋಬಲ್ಲಿದ್ದಿದ್ದ ಕಾಸೆಲ್ಲ ಖರ್ಚಾಗೋಯ್ತು. ಬೆಂಗಳೂರಿಗೆ ಹೋದ್ಮೇಲೆ ನಾನು ಕಾಸು ಇಸ್ಕೊಂಡಿರೋರೆಲ್ಲ ಕೇಳಿದ್ರೆ ಏನಿದು, ನಾನು ಹೇಳಿದಕ್ಕೂ ಈ ಸಾಂಗು ಸಿಂಕ್ ಆಗ್ತಾ ಇದೆ. ಇರ್ಲಿ, ನಮ್ಮ ಮನೆ ಬರೋದು ಸರಿ ಇಲ್ಲ ಅಂದ್ರೆ ಎಲ್ಲಾನು ಸಿಂಕ್ ಆಗುತ್ತೆ. ಯಾವ್ದೋ ಬಸ್ ಬರ್ತೈತೆ, ಜೋಬಲ್ ಬೇರೆ ಕಾಸಿಲ್ಲ. ಇವ್ ಟಿಕೆಟ್ಗೆ ಅದು ಎಷ್ಟು ಹೇಳ್ತಾರೋ, ಭಿಕ್ಷೆ ಎತ್ಬಿಟ್ಟೆ ಟಿಕೆಟ್ ತಗೋಬೇಕಾಯ್ತು. ಏನಿದು ಅವಾಗಿಂದ ಸಿಂಕ್ ಆಗ್ತಾ ಇದೆಯಲ್ಲ. ಕೋ ಇನ್ಸಿಡೆನ್ಸ್ ಅಂದ್ರೆ 1 ಸತಿ 2 ಸತಿ ಓಕೆ, ಟೆಸ್ಟ್ ಮಾಡ್ತೀವಿ. ಇದೆ, ಇಲ್ಲೇನೋ ಸಮಸ್ಯೆ ಇದೆ, ಕನ್ಫರ್ಮ್ ಮಾಡ್ತೀನಿ. ಹಲೋ, ಆಯ್ ಮಗ. ಅದೇ ಮೊನ್ನೆ 20K ಕೊಟ್ಟಿದ್ನಲ್ಲ. ಹೌದಾ? ಇಟ್ಸ್ ಓಕೆ. ಯಾವಾಗ ಬೇಕಾ ಕೊಡು. 20K ಅನ್ನೋದು ನನಗೆ ಈ ಹೋಟ್ಲಲ್ಲಿ ಟಿಪ್ಸ್ ಕೊಡ್ತಾರಲ್ಲ, 20 ರೂಪೀಸ್ ಆ ತರ. ಬರಿವೋಳು MTV ಸುಬ್ಬಲಕ್ಷ್ಮಿಗೆ ಬರಿವೋಳು. ಯಾಕೆ ಸರ್? ನಾನು ಆಗಿಂದ ನೋಡ್ತಾ ಇದ್ದೀನಿ, ನಾನು ಮಾತಾಡೋದಕ್ಕೂ ನೀನು ಕೌಂಟರ್ ಸಾಂಗ್ ಹಾಕೊಂಡು ಹೋಗ್ತಾ ಇದೆಯಲ್ಲ. ಹಂಗೇನಿಲ್ಲ ಸರ್, ನಾನು ಪಾಡಿನ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಇಲ್ಲಿಂದ ಅಲ್ಲಿಗೆ ಟೈಮ್ ಪಾಸ್ ಮಾಡ್ಬೇಕಲ್ಲ ಸರ್ ನಾನು.
ಟೈಮ್ ಪಾಸ್ ಮಾಡು, ಹಾ ಆದ್ರೆ ನಾನು ಏನ್ ಹೇಳಿದ್ರು ಅದಕ್ಕೊಂದು ಸಾಂಗ್ ಆಗ್ತಾ ಇದಿಲ್ಲ, ಅದಿಂಗೆ ಕೋಇನ್ಸಿಡೆನ್ಸ್. ಕೋಇನ್ಸಿಡೆನ್ಸ್. ಒಂದ್ಸತಿ 2 ಸತಿ ಓಕೆ, ಹ್ಮ್ ಅವಾಗಿಂದ ನೋಡ್ತಾ ಇದ್ದೀವಿ ಒಂದು 10 ಸತಿ ಓಡಾಡಿರ್ತೀವಿ. 10 ಸತಿ ನಾನು ಏನ್ ಮಾತಾಡ್ತೇನೆ ಅದಕ್ಕೊಂದು ಹಂಗೇನಿಲ್ಲ ಸಾಂಗ್. ಸರ್. ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್ ನೀವು ಅದ್ರ ತಪ್ಪು ತಿಳ್ಕೊಂತೀರಾ? ನಾನು ತುಂಬಾ ಒಳ್ಳೆ ಹುಡುಗ ಸರ್. ನಾನು ಆತರ ಕೆಲಸ ಮಾಡೋನಲ್ಲ ನಾನು. ಕೊಡಿ ಮೊಬೈಲ್ ಕೊಡಿ, ಯಾಕಣ್ಣ? ಕೊಡಿ. ಈ ಮೊಬೈಲ್ ಇದ್ರೆ ತಾನೇ ಆಡಕ್ಕದು. ಫೋನ್ ಅಣ್ಣ ಸಾಂಗ್ ಕೇಳೋಣ, ಸಾಂಗ್ ಕೇಳೋಣ. ನೀನು ನಿನ್ ಸಾಂಗ್. ಹೌದು, ಹಾ ನಿಮ್ ಊರಲ್ಲಿ ಹಾ. ಅದು ಫೇಮಸ್ ಅಂತೆ, ಯಾವ್ದಣ್ಣ? ಎಲ್ಲೋದ ಹೋಗಿ ಹೋಗ್ಲಿ. ಆಹಾ, ಯಾವ್ದೋ ಬಸ್ ಬರ್ತಾ ಐತೆ, ಕಾಸು ಬೇರೆ ಇಲ್ವೇ? ಹಂಗೆ ಕೆಳಗಡೆ ಇಂಜಿನ್ನೇ ಹಿಡ್ಕೊಂಡು ಹೋಗ್ಬಿಡ. ಎಲ್ಲೈತೆ ಕೆಳಗೆ? ಸರ್ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಅಡ್ವಾನ್ಸ್ ಶುಭಾಶಯಗಳು ನಿಮ್ಗೆ. ಅಡ್ವಾನ್ಸ್ ಅಡ್ವಾನ್ಸ್ ಹಬ್ಬ ಮುಗಿದ 5 ದಿನ ಆಯ್ತು. ಥ್ಯಾಂಕ್ ಯು. ಸರ್ ಇವತ್ತು ನಿಮ್ಗೆ ಯೋ ಯೋ ಸೆಲೆಬ್ರಿಟಿ ಬಂದಿದ್ದಾರೆ. ಯೋ 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 ಇದೆಲ್ಲ ಸರ್ ಒಂದು ಫೋಟೋ ಪಾಪ. ಓಕೆ ಸರ್, ಇವತ್ತು ನಾವು ರಂಗೋಲಿ ನೋಡಕ್ ಹೋಗ್ತೀವಿ ಸರ್. ಓಕೆನಾ? ಇವತ್ತು ನೀವು ನಮ್ ಜಡ್ಜು, ಯಾರಿಗೂ ಗೊತ್ತಿಲ್ಲ, ಹುಷಾರಾಗಿ ಇರ್ರಿ. ಯಾರಿಗೂ ನಾನು ಹೇಳಿಲ್ಲ. ಓಕೆನಾ? ದೊಡ್ಡ ಸ್ಕ್ವಿಡ್ ಗೇಮ್ ಸಾಂಗ್ ಇರು. ಸರ್ ಈಗ ನೀವು ನೋಡ್ತಿರೋದು ಬೆಂಕಿ ಲತಾ ಅವರ ಹಾಕಿರೋ ಅದ್ಭುತವಾದ ರಂಗೋಲಿ ಸರ್. ನೀವ್ ಯಾವತ್ತು ಕಂಡೇ ಇರಲ್ಲ, ನೀವು ನೋಡೇ ಇರಲ್ಲ. ಓಕೆನಾ? ನೋಡಿ ಅದೇ ಹೆಂಗಿದೆ ನೋಡಿ. ಬೆಂಕಿ ಲತಾ. ಹೌದು ಸರ್, ಬೆಂಕಿ ಲತಾ. ಫುಲ್ಲು ಯೋ ಬೆಂಕಿ ಲತಾ. ಸೂಪರ್. ವೆಂಕಟ ಹುಚ್ಚ ಹೊಡಿ ಹಾಕಿರೋದು ನೋಡಿ ಸರ್. ಇಲ್ಲಿ ಯಾವ ಪ್ರಾಣಿ ಇದು? ಅದ್ಭುತ, ಮಹಾ ಅದ್ಭುತ ಸರ್, ಮಹಾ ಅದ್ಭುತ. ಇನ್ನೂ ಗೊತ್ತಿಲ್ಲ, ಇನ್ನೂ ನಿಂತಿಂತ ಆ ಟ್ಯಾಲೆಂಟ್ಗಳು ಹೇಳ್ಕೊಳಕ್ ಆಗ್ತಿಲ್ಲ ಬಿಡಿ ಸರ್. ಇದು ಸರ್ ರಂಗೋಲಿ ನಮ್ ಪಿ ಹಾಕಿರೋ ರಂಗೋಲಿ ಸರ್. ಇದು ಪಿ ಅಕ್ಕ ಹಾಕಿರೋ ರಂಗೋಲಿ. ಅದೇ ಸರ್, ಅದೇ ನೋಡಿ ಸರ್. ಅದೇ ಸ್ವಲ್ಪ ಇದ್ದೇ ಬನ್ನಿ. ನಮ್ ಮಂಜಣ್ಣ ಹುಚ್ಚ ಬಿಡಿದಿಗಳು. ಮಂಜಣ್ಣ ಹಾಕಿರೋ ರಂಗೋಲಿ ಸರ್ ಅದು. ಸರ್ ನಮ್ ರಂಗೋಲಿ ಎಲ್ಲ ನೋಡಿದ್ರೆ ಇವಾಗ ನೀವು ನಿಮ್ ಕೊಡೋ ಜಡ್ಜ್ಮೆಂಟ್ ಮೇಲೆ ಪ್ರತಿನಿಧಿಗಳೆಲ್ಲ ವೆಯ್ಟ್ ಮಾಡ್ತಾ ಇದಾರೆ. ನೀವು ಇವತ್ತು ಕೊಡ್ಲೇಬೇಕು, ಒಂದ್ ತೀರ್ಪು ಕೊಡ್ಲೇಬೇಕು. ಕೊಡೋಣ ಅಷ್ಟೇ. ಸೊ ಇವಾಗೆಲ್ಲ ನೀವು ಎಷ್ಟು ತೋರಿಸಿದ್ರೆ ರಂಗೋಲಿ. ಹೌದು ಸರ್, ಇದಕ್ಕೆ ನಾನು ತೀರ್ಪು ಕೊಡ್ಲೇಬೇಕು ಸರ್. ಅದ್ ಯಾರು ಹಾಕಿದಂದ್ರೆ ಅದು ಲತಾ ಅವ್ರ ಗೊತ್ತಿಲ್ಲ ನಿಮ್ಗೆ? ಬೆಂಕಿ ಲತಾ. ಬೆಂಕಿ ಲತಾ ಅವ್ರು ಹಾಕಿರೋ ರಂಗೋಲಿ ಅದು. ನೋಡಿ. ಸಂಕ್ರಾಂತಿ ಅಂದ್ಮೇಲೆ ಹಸು ರಂಗೋಲಿ ಬಿಡಿಸ್ತಾರೆ, ನೋಡಿದೀನಿ. ಯಾವ್ದು ಗುರು? ಹಂದಿಗೂ ನರಿಗೂ ಕ್ರಾಸ್ ಬ್ರೀಡ್ ಮಾಡ್ದಂಗ ಒಂದು ರಂಗೋಲಿ. ಇದಕ್ಕೆ ನಾನು ಇದ್ಯಾರು? ಲತಾ ಅವ್ರು ಹಾಕಿರೋದು ಸರ್. ಲತಾ ಇದು ಅದು ರಂಗೋಲಿನ. ಯೋ ಏನಯ್ಯ ಅದು? ಏನಾಯ್ತು? ರಂಗೋಲಿ ಬಿಡೋದ್ ನೋಡಿದ್ರಿ? ಇದು ಯಾವ್ದು ಗುರು? ಆವೆಲ್ಲ ಬಿಟ್ಟವ್ರಲ್ಲ ಗುರು. ಹಿಂಗೆ ಹೋಗುತ್ತಾ? ಇಲ್ಲಿ ಇದು ಯಾರ ಮಂಜಣ್ಣ ಹಾಕಿರೋದಾ? ಅವನ ಮಕ ತರನೇ ಇದೆ. ಯೋ ಏನು ಅದು ಸೈಡಲ್ಲಿ? ಅದ್ ಏನಂತ ಗೊತ್ತಿಲ್ಲ ಸರ್ ನಿಮ್ಗೆ. ದೀಪಾವಳಿ ಪಾಲ ಪಾಟ್ ಇವಾಗ್ಲೇ ಇಟ್ಬಿಟ್ಟವ್ರೆ ಫ್ಲವರ್ ಪಾಟ್ ಹಿಂಗೆ ಅದೇ ಸರ್ ಅದು. ಹೌದು ಸರ್, ಅದು ಫಸ್ಟ್ ಕಮ್ಮಿ ಮಾಡಕ್ ಹೇಳೋದೇ. ದೀಪಾವಳಿ ಇಡೋ ಐಟಮ್ ಎಲ್ಲ ಇಟ್ಟಿದ್ರಲ್ಲೋ. ದೀಪಾವಳಿಗೂ ಸಂಕ್ರಾಂತಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಏನೋ ಇದು ಒಂದ್ ರಂಗೋಲಿ. ಇದಕ್ಕೆ ನಾನು ಜಡ್ಜ್ಮೆಂಟ್ ಕೊಡ್ಬೇಕು. ಯಬ್ಬಾ, ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟಿದೆಲ್ಲೋ. ರಂಗೋಲಿ ಸ್ಪರ್ಧೆ ಇಲ್ಲಿ ರಂಗೋಲಿ ಬಿಡ್ರೋ ಅಂದ್ರೆ ನೂಡಲ್ಸು, ಫ್ರೈಡ್ ರೈಸು, ಇಲ್ಲೊಬ್ಳು ಹಾವು, ಅಲ್ಲೊಬ್ಬ ಹಂದಿಗೂ ನರಿಗೂ ಕ್ರಾಸ್ ಬಿಟ್ ಮಾಡಿ ಏನ್ರೋ ಇದು.
ದೀಪಾವಳಿಗೂ ಸಂಕ್ರಾಂತಿಗೂ ಡಿಫ್ರೆನ್ಸೇ ಗೊತ್ತಿಲ್ವಲ್ರು. ರಂಗೋಲಿಲಿ ಏನು ಫ್ಲವರ್ ಪಾಟು, ಅಲ್ಲಿ ಯಾರೋ ಆಮೆಗೂ ಕ್ರಾಸ್ ಬಿಡ್ ಮಾಡಿಟ್ಟವ್ರು. ಯಮ್ಮೋ, ನಾನು ಇಲ್ಲಿದ್ರೆ ಮೆಂಟ್ಲ ಬರ್ತೀನಿ. ಆಹಾ, 3 ಆಂಬುಲೆನ್ಸ್ ಅಲ್ಲಿ 3 ಜನ ಹಾಕೊಂಡು ಹೋಗ್ತವ್ರೆ. ಇನ್ನ ಅದೆಷ್ಟ್ ಜನ ಹೋಗ್ತಾರೋ. ಏನಂದ್ರೆ ಈ ಹಬ್ಬದಲ್ಲಿ ಆಟ ಚೆನ್ನಾಗಿದೆ, ನೋಡ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ. ಹಲೋ ಬ್ರದರ್, ಪ್ಲೀಸ್. ಎಲ್ಲಿ ಹೋಗ್ತಾ ಇದ್ರೆ? ಜಲ್ಲಿಕಟ್ಟು ಜಲ್ಲಿಕಟ್ಟು ನೋಡಕ್ ಹೋಗ್ತಾ ಇದ್ರ? ಆಡಕ್ ಹೋಗ್ತಾ ಇದೀನಿ. ಐ ಎಮ್ ಎ ಪ್ಲೇಯರ್, ಮ್ಯಾನ್ ಪ್ಲೇಯರ್. ಯಾರು ನೀನಾ? ಲೋ, ಇದು ಜಲ್ಲಿಕಟ್ಟಲ್ಲಿ ಆಡೋ ತರ ಇಲ್ಲ ಕಣೋ. ಅದು ಗುದ್ದಿ ಮಾಡಿ ಒಣಗಾಕೋ ತರ ಇದೆಯಾ ಮಾಡಿ. ನೀವೇನ್ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಆಡಕ್ ಹೋಗ್ತಾರ ಅನ್ನೋ ಪ್ರೋತ್ಸಾಹ ಕೊಡೋ ಬದಲು ನೀವ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ? ಅಮ್ಮ, ಅದು ಆಡಕ್ಕೆ ಅಂತಾನೆ ಒಬ್ರಿಗೆ ಬಾಡಿ ಅರ್ಹತೆ ಇರುತ್ತೆ, ಅಂತವ್ರು ಸಪೋರ್ಟ್ ಮಾಡೋಣ. ಇದು ಈಗ ನಿನ್ಗಿಂತ ಖತರ್ನಾಕ್ ಇರೋರ್ನ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋದ್ರು. ಇಲ್ಲೆಲ್ಲ ಯಾವ ಲೆಕ್ಕ ಕಣೋ. ರೇ, ನಾನ್ ಜಲ್ಲಿಕಟ್ಟು ಆಡಕ್ ಹೋಗ್ತಾ ಇರೋದು ಗೊತ್ತಾ ನಿಮ್ಗೆ? ಓದ ಕಪ್ಪು ಬರ್ಬೇಕು, ಇಲ್ಲ ಅದ್ರ ಕಮ್ಮು ಬರ್ಬೇಕು, ಗೊತ್ತಾ ನಿಮ್ಗ? ಸರಿ, ಓಡ್ ಬನ್ನಿ. ಒನ್ ಮೋರ್ ಥಿಂಗ್, ಹಾ, ಗೆದ್ದವ್ರಿಗೆ ಎಷ್ಟು ಕೊಡ್ತಾ ಇದಾರೆ ಗೊತ್ತಾ ನಿಮ್ಗೆ? ಎಷ್ಟು? ಕೋಟಿ. ಕೋಟಿ ಕೋಟಿ ಕೋಟಿ. ಸರಿ, ಕೋಟಿ ನೋಡಿದಾರೆ ಯಾವತ್ತಾದ್ರೂ? ಎತ್ಕೊ ಬಂದು ನಿಮ್ಮನ್ನ ಇಕ್ಕೊಂತೀನಿ ಎಣ್ಸಕ್ಕೆ. ವೇಟ್, ಐ ವಿಲ್ ಕಮ್ ಇನ್ ಬ್ಯಾಕ್ ಇನ್ 5 minutes. Few minutes later. ಹೋಲ್ಡ್ ಆನ್. ಈ ಪೇಸ್ ಕಟ್ನೆಲ್ಲೋ ನೋಡ್ದಂಗಿದೆಯಲ್ಲ. ಎಕ್ಸ್ಕ್ಯೂಸ್ ಮೀ. ಆಹಾ, ಕೋಟಿ ಅಂತ ಹೋದಲ್ಲೋ, ಬೋಟಿನೇ ಆಚೆ ಬಂದ್ಬಿಟ್ಟಿದೆಯಲ್ಲೋ ಕದ. ಇದಕ್ಕೇನೋ ಇಷ್ಟೊಂದು ಬಿಲ್ಡಪ್. ನಿನ್ ಮಾತು ಕೇಳ್ಬಿಟ್ಟು ನಾನು ಹಂಗೆ ಹೋಗ್ಬಿಡ್ಬೇಕಾಯ್ತಣ್ಣ. ಧೈರ್ಯದಲ್ಲಿ ಹೋದೆ, ನನಗೆ ಹಿಂಗ ಆಗ್ಬಿಡ್ತು. ಒಳ್ಳೇದು ಹೇಳಿದ್ರೆ ಯಾರಪ್ಪ ಕೇಳ್ತೀರ? ಸರಿ, ಹೋಗು. ಅಣ್ಣ ಹೇಳಪ್ಪ. ಇಲ್ಲಿ 4ನೇ ಆಂಬುಲೆನ್ಸ್ ಎಲ್ಲಿದೆ ಅಣ್ಣ? ಆಹಾ, 4ನೇದು ಈ ತಾನೇ ಬಂದಲ್ಲಿ ನಿಂತಿದೆ. ಹಾಗೆ ಸ್ಟ್ರೈಟ್ ಹೋಗಿ ರೈಟ್ ಹೋಗು. ಹುಷಾರಾಗಿ ಹೋಗು, ಬೀಳ್ಸ್ಕೊಬಿಡ್ಬೇಡು. ಓಡು. ತಮ್ಮ, ಇದು ನಿಂದೇನು? ನಂದೇ ಕೊಡೋಣ. ಕ್ಯಾಚ್ ಇಟ್. ಹಾಗೆ ಹೋಗ್ತಾ ಅಲ್ಲಿ ಆಸ್ಪತ್ರೆ ತೆಗ್ದಿನಾದ್ರೆ ಲೆಫ್ಟ್ಗೆ ಹೋಗು. ಅನಂತ ಅಂತ ಟೈಲರ್ ಇದ್ದಾರೆ, ಚೆನ್ನಾಗಿ ಹೊಲಿಸ್ಕೊಂಡು ಮನೆಗೆ ಹೋಗು. ನೋಡಿದ್ರ ಹೊಸ ವರ್ಷದಲ್ಲಿ ಸಂಕ್ರಾಂತಿಲಿ ಏನೇನೋ ರೆಸಲ್ಯೂಷನ್ ಮಾಡಿದ್ರ. ಮೇಯ್ನ್ ಆಗಿ ಇದನ್ನ ಮಾಡ್ಲೇಬೇಕು. ಏನಂದ್ರೆ, ಯಾರಾದ್ರೂ ಒಳ್ಳೇದ್ ಹೇಳ್ದಾಗ ದಯವಿಟ್ಟು ಕೇಳೋ ರೆಸಲ್ಯೂಷನ್ ಮಾಡ್ಕೊಳ್ರು. ಅಲ್ಲಿ ಅವನಿಗೂ ಬ್ಯಾಕ್ ಓಪನ್ ಆಗ್ಬಿಟ್ಟೈತೆ. ಆಹಾ, ಔಟ್.